ಈಗ ಹೋರಾಟ ಮಾಡ್ತಾ ಇರೋ ಹೋರಾಟಗಾರರ ಬೇಡಿಕೆ ಏನೈತಿ, PSPL ಬರಬಾರ್ದು, ಇರೋ ಕಾರ್ಖಾನೆಗಳು ಎಕ್ಸ್ಪೆನ್ಷನ್ ಆಗ್ಬಾರ್ದು. ಆ ಇರೋ ಕಾರ್ಖಾನೆಗಳು ತೆಗೀರಂತ ಯಾರು ಹೋರಾಟ ಮಾಡ್ಯಾರನ್ನ? ಅಲ್ಲಪ್ಪ, ನಾನು ಹೇಳ್ತಿರೋದು ಇರೋ ಕಾರ್ಖಾನೆ ತೆಗೀರಿ ಅಂತೇಳಿ ನಾ ಮಾತಾಡಕ್ಕಿತ್ತಲ್ಲ. ಹೌದು, ಈಗ ಅಲ್ಲಿ ನಡೀತಾ ಹೋರಾಟ ಏನಿದೆ, ಕಾರ್ಖಾನೆಗಳ ಎಕ್ಸ್ಪೆನ್ಷನ್ ಬೇಡ. ಈಗ ನಾವು ಇರೋ ಕಾರ್ಖಾನೆಗಳು ಅದಾವಲ್ಲ, ನಾನು ಏನ್ ಹೇಳ್ತೀನಿ, ನಾನು ಅದನ್ನೇ ಹಾ ಈಗ ನೀವ್ ಹೇಳಿದ್ ಸರ್, ಈ ಕಾರ್ಖಾನೆಗಳದಾವಲ್ಲ, ಇರೋ ಕಾರ್ಖಾನೆಗಳನ್ನ ಮುಚ್ಚ್ರಿ ಅಂತ ಯಾರ ಸ್ಟ್ರೈಕ್ ಮಾಡ್ಯಾರ? ಮತ್ತೆ ಅವರು ಈಗ ಇರೋ ಕಾರ್ಖಾನೆಗಳು ರನ್ ಮಾಡ್ಬೇಕಾದ್ರೆ ಅವ್ನು ಪ್ರಾಫಿಟ್ ಮಾಡ್ತಾನೆ, ಅವ್ನು CSR ಐತಿ, ಅವ್ನು ದುಡ್ಡು ಇದೇ ಕೆಲಸಕ್ಕೆ ಖರ್ಚು ಮಾಡ್ಬೇಕು, ಸಾಮಾಜಿಕ ಕಾರ್ಯಕ್ರಮಕ್ಕೆ. ಮತ್ತೆ ಎಲ್ಲವೂ ಮಾಡ್ತೀವಿ. ಯಾರು ಕಾರ್ಖಾನೆಗಳಿಗೆ ನೆನಪಾಗಿಲ್ಲ? ನೀವು ತಪ್ಪು ತಿಳ್ಕೊಂಡ್ರಿ. ನಾನು ಏನ್ ಹೇಳ್ತೀನಿ, ಕಾರ್ಖಾನೆಗಳಿಗೆ ಹೋಳಿ ಹಬ್ಬ ಕಾರ್ಖಾನೆ ಅಲ್ಲ, ಎಲ್ಲ ಜನರಲ್ ಸ್ಟೇಟ್ಮೆಂಟ್ ಹೇಳ್ಬೇಡ. ಹೋಳಿ ಹಬ್ಬ ಹೋಳಿ ಹಬ್ಬನ ನಾನು ಇದನ್ನ ಯಾವ್ದು ಅಲ್ಲ, ನಮ್ದು ಇದು RCB ಅದು ನನ್ನ ವೈಯಕ್ತಿಕ, ಅದು ಅಥ್ಲೆಟಿಕ್ ಅಸೋಸಿಯೇಷನ್ ಅವ್ರ ಸಹಯೋಗಿಲ್ಲ. ನಾವು ಆ ಕಾರ್ಖಾನೆ ಸಹಯೋಗ ಮಾಡಿದ್ದು ನಮ್ದು ಇದು ಯಾವ್ದು ಗವಿಶ್ರೀ ಉತ್ಸವ ಮಾಡಿದ್ವಿ, ಹೌದಾ? ನೀವು ಇದನ್ನ ಕಂಪನಿಯವ್ರು ಮಾಡಕತ್ತಿಲ್ಲ, ತಪ್ಪು ತಿಳ್ಕೊಂಡ್ರಿ. ಅವ್ರ ಸಹಯೋಗದೊಂದಿಗೆ ನಾವು ಮಾಡಕತ್ತೀವಿ. ಕಂಪನಿಯವ್ರು ಬಂದು ಅಲ್ಲಿ ನೀವ್ ಕೇಳಿದ ಪ್ರಶ್ನೆ ಏನು ಇಷ್ಟ್ ದಿವ್ಸ ಅಲ್ಲಲ್ಲ, ಇಷ್ಟ್ ದಿವ್ಸ ಕಂಪ್ನಿಯವ್ರ ನೆನಪಾಗಿಲ್ಲ ಅಂತ ಕೇಳಿದಿ, ಹೌದಾ? ಅದು ನೀನ್ ಈ ಕಂಪ್ನಿಯವ್ರ ನಾವು ಅವ್ರು ಮಾಡ್ತಂತ ಮುಂದ್ ಬಂದಿಲ್ಲ, ನಾವ್ ನಿಂದು ಸಹಯೋಗ ಇಲ್ಲ ಅಂತ ನಾವ್ ಕರೆದಿವಿ ಅವ್ರನ್ನ. ಅವ್ರೇನ್ ಮುಂದ್ ಬಂದ್ ಮಾಡ್ಬೇಕನ್ನೋದು ಅವ್ರದೇನಿಲ್ಲ. ಅಲ್ಲ ಅಲ್ಲ ಅಲ್ಲ, ಅದ್ ತಪ್ಪು ತಿಳ್ಕೊಂಡಿ. ಅಸೋಸಿಯೇಷನ್ ಕೇಳ ಈಗ ಹೇಳ್ತೀನಿ, ಕೇಳ, ಮುಂದೋಗಿ ಹೇಳ್ತೀನಿ. ನಾವು ಮೊನ್ನೆ ಮೀಟಿಂಗ್ ಮಾಡಿದೀವಿ. ನಮ್ಗೆ ಲಾಸ್ಟ್ ಟೈಮ್ ಏನ್ ಹೇಳಿದ್ರು, ಕೊಪ್ಪಳದಲ್ಲಿ ಶ್ರೀಗಳು ನಾನು ಲಾಸ್ಟ್ ಟೈಮ್ ಮಾಡಿದ ಹೊತ್ನಾಗ ಕಂಪನಿಯವ್ರ ಸಹಯೋಗದೊಂದಿಗೆ ಅಥ್ಲೆಟಿಕ್ ಅಸೋಸಿಯೇಷನ್ ಇದನ್ನ ಯಾವುದು ಕವಿಶ್ರೀ ಕ್ರೀಡಾ ಉತ್ಸವ ಬೇಡ ಅಂತ ಶ್ರೀಗಳು ಅಂದ್ರೆ ಹೇಳೋದಲ್ಲ, ನನ್ ಅವರೊಂದು ಮೆಸೇಜ್ ಕೊಟ್ಟಿದ್ರು, ಇದನ್ನ ದಯವಿಟ್ಟು ಇದನ್ನ ಯಾರು ಇದನ್ನ ಮಾಡಬೇಡ್ರಿ, ಇದು ಆಫ್ ದಿ ರೆಕಾರ್ಡ್. ನನಗೆ ಶ್ರೀಗಳು ನನಗೆ ಹೇಳಿದ್ರು, ಇದನ್ನ ಶ್ರೀಗಳ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಡ್ರಿ ದಯಮಾಡಿ, ಇದು ಆಫ್ ದಿ ರೆಕಾರ್ಡ್. ನಾನು ಈ ಸರಿ ಏನ್ ಮಾಡಿದೀವಿ, ಸೊ ನಾವು ಗವಿಶ್ರೀ ಉತ್ಸವ ಮಾಡ್ತೀವಿ. ನಾವು ವಿಂಡ್ ಮಿಲ್, ನಮ್ಮ ಸೋಲಾರ್ ಅದಾವ, ಸೋಲಾರ್ ಅವ್ರಿಗೂ ಕೂಡ CSR ಬರುತ್ತೆ. ನಾವು ಅವ್ರನ್ನ ಕರೆದ್ಬಿಟ್ಟು ಅವ್ರ ಸಹಯೋಗದೊಂದಿಗೆ ಮಾಡ್ಬೇಕಂತ ಮಾಡಿದೀವಿ. ಅವ್ರ ಸಹಯೋಗದೊಂದಿಗೆ ಇಲ್ಲೈತಿ ಕಿರ್ಲೋಸ್ಕರ್, ಅಲ್ಟ್ರಾಟೆಕ್ ಬೇಡ್ರಿ. ಲಕ್ಷಾಂತರ ಭಕ್ತರು ಬರ್ತಾರೆ. ಒಂದೇ ಒಂದು ಹಾಸ್ಪಿಟಲ್ ಆಗಲಿ, ಒಂದೇ ಮಾಹಿತಿ ಆಗಲಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ರು. ಅಲ್ಲ ನೀವು ಇವತ್ತು ಹೇಳಾಗಿದ್ರೆ ಅದೇ ಪ್ರಶ್ನೆ ಮಾಡಿ ಅವ್ರ ಸಹಯೋಗದಲ್ಲಿ ನೀವು ಕುಂದ್ರಬೇಕಾಯ್ತು. DC ಆಗಲಿ SP ಆಗಲಿ ನೀವು ಸಿಂಗಲ್ ಮಾಡಿದ್ರೆ ಏನ್ ಮಿಸ್ ಹೋಗುತ್ತೆ? ಅದಕ್ಕೆ ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ, ನಾನು ಹೇಳ್ತೀನಿ ಇಲ್ಲಿ, ಅದಕ್ಕೆ ನಿನ್ಗೆ ಹೇಳಿದ್ ನಾನು ಈಗ ಪ್ರೆಸ್ ಮೀಟ್ ಮಾಡಿದ್ದು ಎರಡನ್ನು ಕೂಡ ಮಾಡ್ತಾ ಇದೀವಿ. ಒಂದು ಜಿಲ್ಲಾಡಳಿತ ಏನ್ ಮಾಡ್ತಾ ಇದ್ದೀನಿ ಅದು ಹೇಳ್ತಾ ಇದೀನಿ, ಒಂದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್. ಇವತ್ತು ಸಾಯಂಕಾಲ ನಾವು ಅಂಜನಾದ್ರಿ ವಿಸಿಟ್ ಮಾಡಿದ ಹೊತ್ನಾಗ ಜಿಲ್ಲಾಡಳಿತ, ನಾವು DC ಅವರು, CEO ಅವರು, SP ಅವರು ಏನ್ ಮಾಡ್ತಾ ಇರ್ತೀವಿ ಜಿಲ್ಲಾಡಳಿತ ಅನ್ನೋದು ಕೂಡ ಡಿಟೇಲ್ ಮಾಹಿತಿಯನ್ನು ಕೊಡ್ತೀವಿ. ಇದನ್ನಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಂಗಾವತಿಯಲ್ಲಿ ಇದ್ರ ಬಗ್ಗೆ ಅವತ್ತು ರಿವ್ಯೂ ಮೀಟಿಂಗ್ ಮಾಡಿ ಅವತ್ತು ಎಲ್ಲ ಏನೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡಿಬಿಟ್ರು. ಆದ್ರೂ ಕೂಡ ನಾವು ರಿಪೀಟೆಡ್ಲಿ ಮೀಡಿಯಾದವರಿಗೆ ಏನ್ ಮಾಡ್ತಾ ಇದೀವಿ ಅಂತ ಕೊಡ್ಬೇಕು, ಜನರಿಗೆ ಅದು ಮೆಸೇಜ್ ಹೋಗ್ಬೇಕು, ಹೌದಾ? ಆ ಕೆಲಸವನ್ನು ಕೂಡ ಸಾಯಂಕಾಲ ಮಾಡ್ತೀವಿ. ನಮ್ಗೆ ಕಿರ್ಲೋಸ್ಕರ್ನರು, ಅಲ್ಟ್ರಾಟೆಕ್, ಮುಕುಂದ್ ಸುಮಿ, ಅಸ್ಪೆಟ್ ಸ್ಟೀಲ್ಸ್, ಎಕ್ಸ್ ಇಂಡಿಯಾ, ಬಲ್ಡೌಟ ಬಿಟ್ ನಾವ್ ಅವ್ರು ಕರೆಯಲ್ಲ. MSPL ಬಲ್ಡೌಟ ನಾವು ಕರೆಯಲ್ಲ. ಈಗ ಹೋರಾಟಗಾರದ ಹೋರಾಟ ಇರೋದು ಯಾವುದು? ಅಲ್ಲಲ್ಲ, ನಾನು ಹೇಳ್ತಿರೋದು ರಾಜು, ಹೋರಾಟಗಾರದ ಹೋರಾಟ ಉದ್ದೇಶ ಏನು? ಹೊಸ ಕಂಪನಿ ಬರಬಾರದು, ಇರೋ ಕಂಪನಿ ತೆಗಿರಕ್ಕೆ ಯಾರು?
ಸೇಮ್ ಟೈಮ್ ಎಕ್ಸ್ಪೆನ್ಷನ್ ಐತೆ ಸರ್ ಕೆಲವೊಂದು ಎಕ್ಸ್ಪೆನ್ಷನ್ ಐತಾ ಅದರಿಂದ ಅಲ್ಲ ಸರ್ ಬರೀ ಹೋರಾಟ ಸರ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಕಾರ್ಖಾನೆ